ಭೂಕಂಪದ ನೆಪದಲ್ಲಿ ಇರಾನ್ ಅಣ್ವಸ್ತ್ರ ಪರೀಕ್ಷೆ ಮಾಡ್ತಾ 5 ವೈಜ್ಞಾನಿಕ ಸತ್ಯಗಳು ಮತ್ತು ನಟಾನ್ಸ್ ಮೇಲಿನ ದಾಳಿಯ ರಹಸ್ಯವೇನು? ಯುದ್ಧದ ನಡುವೆ ನಡುಗಿದ ಭೂಮಿ, ಸ್ಫೋಟವೋ ಅಣುಬಾಂಬ್ ಪರೀಕ್ಷೆಯು? ಭೂಕಂಪ ಹೆಚ್ಚಿಸಿತು ತಲೆನೋವು. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಅತ್ಯಂತ ರೋಚಕ, ಜಗತ್ತನ್ನೇ ಬೆಚ್ಚಿ ಬೀಳಿಸುವ ಮತ್ತು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ನೋಡಲೇಬೇಕಾದ ಎಕ್ಸ್ಕ್ಲೂಸಿವ್ ಜಾಗತಿಕ ಯುದ್ಧದ ಫ್ಯಾಕ್ಟ್ ಚೆಕ್ ರಿಪೋರ್ಟ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವಿನ ದ್ವೇಷ ಈಗ ಅಕ್ಷರಶಃ ಒಂದು ಭೀಕರ ಸ್ವರೂಪ ಪಡೆದುಕೊಂಡಿದೆ. ಇರಾನ್ ತನ್ನ ಸರ್ವೋಚ್ಚ ನಾಯಕ ಖಮೇನಿಯನ್ನ ಕಳೆದುಕೊಂಡ ನಂತರ ರೊಚ್ಚಿಗೆದ್ದಿರುವ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಭಾರೀ ಪ್ರತಿದಾಳಿಯನ್ನ ನಡೆಸ್ತಾಗಿದೆ. ಈ ಉದ್ವಿಗ್ನತೆಯ ನಡುವೆ ಇಡೀ ಪ್ರಪಂಚವೇ ಒಂದು ಕ್ಷಣ ಉಸಿರು ಬಿಗಿ ಹಿಡಿದು ನೋಡುವಂತಹ ಘಟನೆಯೊಂದು ನಡೆದು ಹೋಗಿದೆ. ಮಾರ್ಚ್ 3ರ ಮಂಗಳವಾರ ಇರಾನ್ನ ಗಿರಾಶ್ ಪ್ರದೇಶದಲ್ಲಿ ಭೂಮಿ ದಿಢೀರನೆ ಕಂಪಿಸಿದೆ. 4.3 ತೀವ್ರತೆಯ ಈ ಭೂಕಂಪನ ಸಂಭವಿಸ್ತಾಗಿದ್ದಂತೆ ಜಾಗತಿಕ ಮಟ್ಟದಲ್ಲಿ ಒಂದು ಬಹುದೊಡ್ಡ ಅನುಮಾನ, ಭಯದ ವಾತಾವರಣ ಸೃಷ್ಟಿಯಾಗಿದೆ. ಅದೇನಪ್ಪಾ ಅಂದ್ರೆ, ಇದು ನೈಸರ್ಗಿಕವಾಗಿ ನಡುಗಿರುವ ಭೂಕಂಪನೋ ಅಥವಾ ಇಸ್ರೇಲ್ ಅಮೆರಿಕ ದಾಳಿಗೆ ಪ್ರತಿಯಾಗಿ ಇರಾನ್ ಭೂಮಿಯೊಳಗೆ ರಹಸ್ಯವಾಗಿ ಅಣ್ವಸ್ತ್ರ ಪರೀಕ್ಷೆ ನಡೆಸಿದೆಯಾ? ತನ್ನಲ್ಲಿ ಈಗಾಗಲೇ ಅಣ್ವಸ್ತ್ರ ಇದೆ ಎನ್ನುವ ಎಚ್ಚರಿಕೆಯನ್ನ ಇರಾನ್ ಜಗತ್ತಿಗೆ ನೀಡಿದೆ ಅನ್ನುವಂತಹ ಸುದ್ದಿಗಳು ಕಾಡ್ಗಿಚ್ಚಿನಂತೆ ಹರಡೋದಕ್ಕೆ ಶುರುವಾಗಿದೆ. ಅಷ್ಟಕ್ಕೂ ಇರಾನ್ ನಿಜಕ್ಕೂ ಅಣ್ವಸ್ತ್ರ ಪರೀಕ್ಷೆ ಮಾಡ್ತಾ? ಈ ಭೂಕಂಪನಕ್ಕೂ ಅಣುಬಾಂಬಿಗೂ ಇರುವಂತಹ ಲಿಂಕ್ ಏನು? ಇದು ಅಣುಬಾಂಬ್ ಪರೀಕ್ಷೆಯಲ್ಲ ಎಂಬುದಕ್ಕೆ ವಿಜ್ಞಾನಿಗಳು ನೀಡಿರುವ ಆ ಪ್ರಮುಖ ಸಾಕ್ಷಿಗಳೇನು? ಮತ್ತೊಂದು ಕಡೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ನ ನಟಾನ್ಸ್ ಅನ್ನುವಂತಹ ಪರಮಾಣು ಸ್ಥಾವರದ ಮೇಲೇನೆ ಭಾರೀ ದಾಳಿ ಮಾಡಿರುವ ಉಪಗ್ರಹ ಚಿತ್ರಗಳ ಅಸಲಿ ಸತ್ಯ ಏನು? ಕತಾರ್ ಏರ್ವೇಸ್ ದಿಢೀರನೆ ವಿಮಾನ ಹಾರಾಟ ನಿಲ್ಲಿಸಿದ್ಯಾಕೆ? ಸಪೋಸ್ ಏನಾದರೂ ಇರಾನ್ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆಯಲ್ಲ, ಸಪೋಸ್ ಪರಮಾಣು ಬಾಂಬ್ ಸ್ಫೋಟವಾದರೆ ಏನಾಗಬಹುದು? ಈ ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಸಪೋರ್ಟ್ ಯಾರಿಗೆ? ಟ್ರಂಪ್ಗ, ಇಸ್ರೇಲ್ಗ, ಅಥವಾ ನಲುಗಿ ಸ್ಮಶಾನವಾಗ್ತಾ ಇರುವ ಇರಾನ್ಗ? ಇಲ್ಲಿ ಹ್ಯುಮ್ಯಾನಿಟಿ, ಮಾನವೀಯತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಕಡೆ ಅಂದರೆ ಇಲ್ಲಿ ಇಸ್ರೇಲ್ನಲ್ಲೂ ಕೂಡ ಜನ ಸಾಯ್ತಾ ಇದ್ದಾರೆ, ಇರಾನ್ನಲ್ಲೂ ಕೂಡ ರಕ್ತದೋಕುಳಿ ಹರಿತಾಗಿದೆ. ಇವರಿಬ್ಬರೂ ಕೂಡ ತಮ್ಮ ಯುದ್ಧವನ್ನ, ಅಂದರೆ ಬೇರೆ ಮೂರನೇ ವ್ಯಕ್ತಿ ಈ ಅಮೆರಿಕದ ಮಾತು ಕೇಳಿ ಯುದ್ಧ ಏನು ಶುರು ಮಾಡಿದಾರಲ್ಲ, ಈ ಯುದ್ಧವನ್ನು ನಿಲ್ಲಿಸಬೇಕು ಅಲ್ವಾ? ಈಗ ನಿಮ್ಮ ಸಪೋರ್ಟ್ ಯಾರಿಗೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಮಂಗಳವಾರ ಇರಾನಿನ ಸ್ಥಳೀಯ ಸಮಯ ಬೆಳಗ್ಗೆ ಸುಮಾರು 10:24ರ ಸುಮಾರಿಗೆ ಫಾರ್ಸ್ ಪ್ರಾಂತ್ಯದ ಗಿರಾಶ್ ನಗರದ ಉತ್ತರ ವಾಯುವ್ಯ ಭಾಗದಲ್ಲಿ ಭೂಮಿ ನಡುಗಿದೆ. ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷಣಾ ಕೇಂದ್ರ ತಕ್ಷಣವೇ ಈ ಕಂಪನವನ್ನು ದಾಖಲಿಸಿದ್ದು, ಇದು ರಿಕ್ಟರ್ ಮಾಪಕದಲ್ಲಿ 4.3 ತೀವ್ರತೆಯನ್ನು ಹೊಂದಿತು ಅಂತ ಸ್ಪಷ್ಟಪಡಿಸಿದೆ. ಸಾಮಾನ್ಯ ದಿನಗಳಲ್ಲಿ ಇಂತಹದೊಂದು ಭೂಕಂಪ ಆಗಿದ್ದಿದ್ರೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಪ್ರಸ್ತುತ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಸಮಯದಲ್ಲೇ ಈ ಒಂದು ಭೂಕಂಪ ಸಂಭವಿಸಿದೆ. ಇರಾನ್ ಬಹಳ ವರ್ಷಗಳಿಂದಲೂ ಗುಪ್ತವಾಗಿ ಅಣ್ವಸ್ತ್ರ ತಯಾರು ಮಾಡ್ತಾ ಇದೆ ಅನ್ನುವಂತಹ ಆರೋಪ ಇದೆ. ಇಂಥ ಸೂಕ್ಷ್ಮ ಸಮಯದಲ್ಲಿ ಭೂಮಿ ನಡುಗಿದ್ರೆ ಜಗತ್ತಿಗೆ ಅನುಮಾನ ಬರೋದು ಸಹಜ ತಾನೆ. ಇರಾನ್ ತನ್ನ ಶತ್ರುಗಳನ್ನ ಬೆದರಿಸೋದಕ್ಕೆ ತನ್ನ ಬತ್ತಳಿಕೆಯಲ್ಲಿರುವ ಅಣುಬಾಂಬನ್ನು ಸ್ಫೋಟಿಸಿ ಪರೀಕ್ಷೆ ಮಾಡಿರಬಹುದು ಅಂತ ಈಗ ಚರ್ಚೆಗಳು ನಡೀತಾ ಇದ್ದಾವೆ. ಪಾಶ್ಚಿಮಾತ್ಯ ಮಾಧ್ಯಮಗಳಲ್ಲಿ ಭಾರಿ ಚರ್ಚೆ ಶುರುವಾಗಿದೆ. ಆದರೆ ಅಮೆರಿಕದ ವಿಜ್ಞಾನಿಗಳು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಇರಾನ್ ಏನೋ ಮಾಡೋದಕ್ಕೆ ಹೊರಟಿದೆ ಅಂತ. ಆದರೆ ಅದಕ್ಕಿಂತ ಮುಂಚೆ ಯಾಕೆ ಪರಮಾಣು ಬಾಂಬ್ಗೆ ಇಡೀ ವಿಶ್ವ ನಡಗತ್ತೆ? ಯಾಕೆ ಹೆದರ್ಕೊಳ್ಳುತ್ತೆ? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಅಷ್ಟೇ, ಪರಮಾಣು ಬಾಂಬ್ ಅಂತಂದ್ರೆ ಬೆವರ್ತಾನೆ. ಅದು ಯಾಕೆ? ಸಪೋಸ್ ಏನಾದರೂ ಈ ಯುದ್ಧದಲ್ಲಿ, ಅಂದರೆ ಇರಾನ್ ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂತಹ ಈ ಯುದ್ಧದಲ್ಲಿ ಕ್ಷಿಪಣಿಗಳು, ಡ್ರೋನ್ಗಳು ಮತ್ತು ಯುದ್ಧ ವಿಮಾನಗಳ ಅಬ್ಬರದಿಂದ ಇಡೀ ಮಧ್ಯಪ್ರಾಚ್ಯ ಅಕ್ಷರಶಃ ನಡುಗ್ತಾಗಿದೆ. ಆದರೆ ಈ ಎಲ್ಲ ಸಾಂಪ್ರದಾಯಿಕ ಯುದ್ಧಗಳ ನಡುವೆ ಇಡೀ ಪ್ರಪಂಚವನ್ನು ಕಾಡ್ತಾ ಇರುವ ಅತಿ ದೊಡ್ಡ, ಅತ್ಯಂತ ಭಯಾನಕ ಪ್ರಶ್ನೆಯೊಂದಿದೆ. ಅದೇನಪ್ಪಾ ಅಂದರೆ, ಒಂದು ವೇಳೆ ಈ ಯುದ್ಧ ಕೈ ಮೀರಿ ಹೋಗಿ ಅಮೆರಿಕ, ಇಸ್ರೇಲ್ ಅಥವಾ ಇರಾನ್ ದೇಶಗಳು ತಮ್ಮ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರವನ್ನು, ಅರ್ಥಾತ್ ಪರಮಾಣು ಬಾಂಬನ್ನು ಬಳಸಿದ್ರೆ ಏನಾಗುತ್ತೆ? ಇರಾನ್ ಭೂಮಿಯ ಮೇಲೆ ಒಂದು ಅಣ್ವಸ್ತ್ರ ಸ್ಫೋಟಗೊಂಡ್ರೆ ಅದರ ಪರಿಣಾಮ ಕೇವಲ ಇರಾನ್ಗೆ ಮಾತ್ರ ಸೀಮಿತವಾಗಿರೋದಿಲ್ಲ, ಖಂಡಿತವಾಗಿಯೂ ಇರೋದಿಲ್ಲ. ಆ ಒಂದು ಸ್ಫೋಟ ಇಡೀ ಪ್ರಪಂಚದ ನಕ್ಷೆಯನ್ನೇ ಬದಲಿಸಿಬಿಡತ್ತೆ. ಜಾಗತಿಕ ಆರ್ಥಿಕತೆ, ವಾತಾವರಣ ಮತ್ತು ಮಾನವ ಕುಲದ ಮೇಲೆ ಊಹಿಸಲು ಅಸಾಧ್ಯವಾಗದ ಪ್ರಳಯವನ್ನು ಸೃಷ್ಟಿ ಮಾಡುತ್ತೆ.
ಹಾಗಾದರೆ ಈ ಪರಮಾಣು ಬಾಂಬ್ ಸ್ಫೋಟಗೊಂಡ್ರೆ ಒಂದೇ ಸೆಕೆಂಡ್ನಲ್ಲಿ ಆಗುವಂತಹ ವಿಸ್ಮಯ ಏನು? ನ್ಯೂಕ್ಲಿಯರ್ ರೇಡಿಯೇಷನ್ ಇಡೀ ಅರಬ್ ಜಗತ್ತನ್ನು ಹೇಗೆ ಆವರಿಸಿಕೊಳ್ಳುತ್ತೆ? ಜಾಗತಿಕ ಪೆಟ್ರೋಲ್ ಬೆಲೆ, ಷೇರುಪೇಟೆ ಮತ್ತು ಆಹಾರ ಸರಪಳಿಯ ಮೇಲಾಗುವ ಭೀಕರ ಪರಿಣಾಮಗಳೇನು ಅನ್ನೋದನ್ನ ಮೊದಲು ನೋಡ್ಕೊಂಡು ಬರೋಣ. ವೀಕ್ಷಕರೇ, ಹಿರೋಶಿಮಾ ಮತ್ತು ನಾಗಾಸಕಿಯ ಮೇಲೆ ಹಾಕಿದ್ದ ಅಣುಬಾಂಬ್ಗಿಂತ ಇಂದಿನ ಅಣ್ವಸ್ತ್ರಗಳು ಸಾವಿರಾರು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿವೆ. ಒಂದು ವೇಳೆ ಇರಾನ್ನ ಯಾವುದೇ ಪ್ರಮುಖ ನಗರನೋ ಅಥವಾ ಮಿಲಿಟರಿ ನೆಲೆ ಮೇಲೆ ಅಣುಬಾಂಬ್ ಸ್ಫೋಟಗೊಂಡ್ರೆ ಆ ಮೊದಲನೇ ಸೆಕೆಂಡ್ನಲ್ಲಿ ಆಗುವ ವಿದ್ಯಮಾನವನ್ನ ವಿಜ್ಞಾನಿಗಳು ವಿವರಿಸುವ ರೀತಿ ಎದೆ ಜೆಲ್ಲನ್ನುವಂತೆ ಮಾಡುತ್ತೆ. ಬಾಂಬ್ ಸ್ಫೋಟಗೊಂಡ ತಕ್ಷಣ ಅಲ್ಲಿ ಅತ್ಯಂತ ಪ್ರಖರವಾದ, ಕಣ್ಣು ಕುರುಡಾಗುವಂತಹ ಬೆಳಕಿನ ಜ್ವಾಲೆ ಸೃಷ್ಟಿಯಾಗತ್ತೆ. ಈ ಬೆಳಕು ಎಷ್ಟೊಂದು ಪ್ರಖರವಾಗಿರುತ್ತಂದರೆ, ಎಷ್ಟೊಂದು ಶುಭ್ರವಾಗಿರುತ್ತಂದರೆ, ನೂರಾರು ಕಿಲೋಮೀಟರ್ ದೂರದಲ್ಲಿರುವ ಕಣ್ಣುಗಳ ದೃಷ್ಟಿಯು ಶಾಶ್ವತವಾಗಿ ಹೋಗಬಹುದು, ಕಳೆದುಕೊಳ್ಳಬಹುದು. ಇದರ ಬೆನ್ನಲ್ಲೇ ಸೃಷ್ಟಿಯಾಗೋದೇ ಉಷ್ಣತೆಯ ಅಲೆ. ಸ್ಫೋಟದ ಕೇಂದ್ರ ಬಿಂದುವಿನಲ್ಲಿ ಸೂರ್ಯನ ಕೇಂದ್ರ ಭಾಗಕ್ಕಿಂತಲೂ ಹೆಚ್ಚಿನ ತಾಪಮಾನ ಅಂದರೆ ಕೋಟ್ಯಾಂತರ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಉತ್ಪತ್ತಿಯಾಗತ್ತೆ. ಈ ತಾಪಮಾನಕ್ಕೆ ಎದುರಾಗುವ ಯಾವುದೇ ವಸ್ತು, ಅದು ಕಾಂಕ್ರೀಟ್ ಕಟ್ಟಡಗಳೇ ಆಗಿರಬಹುದು, ಕಬ್ಬಿಣದ ಸೇತುವೆಗಳೇ ಆಗಿರಬಹುದು, ಅಥವಾ ಮರಗಿಡಗಳೇ ಆಗಿರಬಹುದು, ಎಲ್ಲವೂ ಕೆಲವೇ ಅಂದರೆ ಕ್ಷಣ ಮಾತ್ರದಲ್ಲಿ ಕರಗಿ ನೀರಾಗಿ, ಹುಡಿ ಹುಡಿಯಾಗಿ, ಬೂದಿಯಾಗಿ ಗಾಳಿಯಲ್ಲಿ ಕಣ್ಮರೆಯಾಗ್ಬಿಡತ್ವೆ. ಆ ನಗರಗಳಲ್ಲಿರುವ ಲಕ್ಷಾಂತರ ಜನರ ಬದುಕು ಕೇವಲ ಕಣ್ಣು ಮಿಟುಕಿಸುವಷ್ಟರಲ್ಲಿ ಶಾಶ್ವತವಾಗಿ ಅಂತ್ಯವಾಗಿ ಹೋಗ್ಬಿಡತ್ತೆ. ಸ್ಫೋಟದ ಭೀಕರತೆಗೆ ಇಡೀ ನಗರವೇ ಒಂದು ದೊಡ್ಡ ಸ್ಮಶಾನವಾಗಿ ಬದಲಾಗತ್ತೆ. ಬೆಳಕು ಮತ್ತು ಉಷ್ಣತೆಯ ನಂತರ ಬರೋದೇ ಶಾಕ್ ವೇವ್, ಅರ್ಥಾತ್ ಒತ್ತಡದ ಅಲೆ. ಈ ಭೀಕರ ಬಿರುಗಾಳಿಯು ಶಬ್ದದ ವೇಗಕ್ಕಿಂತಲೂ ವೇಗವಾಗಿ ಅಪ್ಪಳಿಸುತ್ತೆ. ಸ್ಫೋಟದ ಕೇಂದ್ರ ಬಿಂದುವಿನಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಬೃಹತ್ ಕಟ್ಟಡಗಳನ್ನು ಈ ಗಾಳಿ ಅಕ್ಷರಶಃ ಪೇಪರ್ನಂತೆ ಹಾರಿಸಿ ನೆಲಸಮ ಮಾಡಿ ಹಾಕತ್ತೆ. ಆದರೆ ಪರಮಾಣು ಬಾಂಬಿನ ಅಸಲಿ ಆಟ ಶುರುವಾಗೋದೇ ಆಮೇಲೆ. ಸ್ಫೋಟದ ನಂತರ ಆಕಾಶದಲ್ಲಿ ಮಶ್ರೂಮ್ ಆಕಾರದ ದಟ್ಟವಾದ ಹೊಗೆಯ ಮೋಡ ಸೃಷ್ಟಿಯಾಗತ್ತೆ. ಇದು ತನ್ನೊಂದಿಗೆ ಸಾವಿರಾರು ಟನ್ ರೇಡಿಯೋ ಆಕ್ಟಿವ್ ಅಂದರೆ ವಿಕಿರಣಶೀಲ ಧೂಳನ್ನ ವಾತಾವರಣಕ್ಕೆ ಸೇರಿಸುತ್ತೆ. ಈ ವಿಷಗಾಳಿ ಧೂಳು ಆಕಾಶದಿಂದ ಕಪ್ಪು ಮಳೆಯ ರೂಪದಲ್ಲಿ ಭೂಮಿಗೆ ಸುರಿಯೋದಕ್ಕೆ ಶುರುವಾಗುತ್ತೆ. ಗಮನಿಸಿ ವೀಕ್ಷಕರೇ, ಗಾಳಿಗೆ ಗಡಿಗಳಿಲ್ಲ. ಇರಾನ್ ಮೇಲೆ ಸ್ಫೋಟಗೊಂಡ ಅಣುಬಾಂಬಿನ ವಿಕಿರಣ ಕೇವಲ ಇರಾನಿಗೆ ಸೀಮಿತವಾಗುವುದಿಲ್ಲ. ಗಾಳಿಯ ದಿಕ್ಕಿಗೆ ಅನುಗುಣವಾಗಿ ಈ ವಿಷಕಾರಿ ಧೂಳು ಇರಾನ್, ಸೌದಿ ಅರೇಬಿಯಾ, ದುಬೈ, ಕುವೈತ್, ಅಫ್ಘಾನಿಸ್ತಾನ ಮತ್ತು ಭಾರತದ ಕೆಲವು ಭಾಗಗಳಿಗೂ ಕೂಡ ಹರಡುವ ಅಪಾಯ ಇದೆ. ಈ ವಿಕಿರಣಕ್ಕೆ ತುತ್ತಾದವರ ಆರೋಗ್ಯ ಸಂಪೂರ್ಣವಾಗಿ ನಾಶವಾಗುತ್ತೆ. ಮುಂದಿನ ನೂರಾರು ವರ್ಷಗಳವರೆಗೆ ಹುಟ್ಟುವ ಮಕ್ಕಳ ಭವಿಷ್ಯ ಅಂಧಕಾರದಲ್ಲಿ ಮುಳುಗತ್ತೆ. ಒಮ್ಮೆ ಅಣುಬಾಂಬ್ ಬಿದ್ದರೆ ಆ ಜಾಗ ಮುಂದಿನ ನೂರಾರು ವರ್ಷಗಳವರೆಗೆ ವಾಸಿಸೋದಕ್ಕೆ ಯೋಗ್ಯವಾಗಿರೋದಿಲ್ಲ. ಇನ್ನು ಅಣ್ವಸ್ತ್ರ ಬಳಕೆಯಾದರೆ ಇಡೀ ಪ್ರಪಂಚದ ಮೇಲೆ ಆಗುವ ಆರ್ಥಿಕ ಪರಿಣಾಮಗಳ ಬಗ್ಗೆ ಹೇಳೋದಾದರೆ ಜಗತ್ತು ಅಕ್ಷರಶಃ ಶಿಲಾಯುಗಕ್ಕೆ ಹೋಗೋದು ಗ್ಯಾರಂಟಿ. ಇರಾನ್ ಮತ್ತು ಮಧ್ಯಪ್ರಾಚ್ಯದ ದೇಶಗಳು ಜಗತ್ತಿನ ಕಚ್ಚಾ ತೈಲ ಉತ್ಪಾದನೆಯ ಹೃದಯ ಭಾಗ. ಒಂದು ವೇಳೆ ಅಣುಬಾಂಬ್ ಸ್ಫೋಟಗೊಂಡ್ರೆ ಆ ಭಾಗದಲ್ಲಿರುವ ಎಲ್ಲ ಬೃಹತ್ ತೈಲ ಬಾವಿಗಳು, ರಿಫೈನರಿಗಳು ಉರಿದು ಸುಟ್ಟು ಬೂದಿಯಾಗಿ ಹೋಗ್ಬಿಡತ್ತೆ. ಇರಾನಿನ ಹಾರ್ಮೂಜ್ ಜಲಸಂಧಿ ಶಾಶ್ವತವಾಗಿ ಮುಚ್ಚೋಗ್ಬಿಡತ್ತೆ. ಇದರ ಪರಿಣಾಮ ಏನಾಗುತ್ತೆ? ಇಡೀ ಜಗತ್ತಿಗೆ ತೈಲ ಪೂರೈಕೆ ದಿಢೀರನೆ ಸ್ಥಗಿತಗೊಳ್ಳುತ್ತೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಊಹಿಸಲು ಅಸಾಧ್ಯವಾಗದ ಮಟ್ಟಕ್ಕೆ ಗಗನಕ್ಕೇರತ್ತೆ. ನಮ್ಮ ಭಾರತದಲ್ಲಿ 1 ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆ ಬಹುಶಃ 500 ರೂಪಾಯಿ ದಾಟಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಸಾರಿಗೆ ವ್ಯವಸ್ಥೆ ಬಂದಾಗತ್ತೆ, ವಿಮಾನಯಾನಗಳು ನಿಲ್ಲತ್ತೆ, ಅಗತ್ಯ ವಸ್ತುಗಳ ಬೆಲೆ ರಾತ್ರೋರಾತ್ರಿ 10 ಪಟ್ಟು ಹೆಚ್ಚಾಗತ್ತೆ. ಅಮೆರಿಕ, ಯುರೋಪ್, ಏಷ್ಯಾ ಸೇರಿದಂತೆ ವಿಶ್ವದ ಎಲ್ಲ ಷೇರು ಮಾರುಕಟ್ಟೆಗಳು ಕೆಲವು ಗಂಟೆಗಳಲ್ಲಿ ಪಾತಾಳಕ್ಕೆ ಕುಸಿದು ಹೋಗ್ಬಿಡತ್ತೆ. ಲಕ್ಷಾಂತರ ಕಂಪನಿಗಳು ಮುಚ್ಚೋಗಿ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರು ಉದ್ಯೋಗ ಕಳೆದುಕೊಂಡು ಬೀದಿಗೆ ಬೀಳ್ತಾರೆ. ಜಾಗತಿಕ ಆರ್ಥಿಕತೆ ಅಕ್ಷರಶಃ ಸರ್ವನಾಶವಾಗಿ ಹೋಗ್ಬಿಡತ್ತೆ. ಇದೆಲ್ಲವೂ ಒಂದು ಪರಮಾಣು ಬಾಂಬ್ ಹಾಕಿದ್ರೆ ಇಷ್ಟೆಲ್ಲ ಎಫೆಕ್ಟ್ ಆಗತ್ತೆ. ಆದರೆ ಈಗ ಇದೇ ಪರಮಾಣು ಟೆಸ್ಟ್ ಅಂದರೆ ಈ ನ್ಯೂಕ್ಲಿಯರ್ ಬಾಂಬ್ನ ಟೆಸ್ಟ್ ಮಾಡಿದೆ ಅಂತ ಇರಾನ್ ಹೇಳ್ತಾಗಿದೆ. ಅಂದರೆ ಈಗ ಯುದ್ಧದ ಸಮಯದಲ್ಲಿ ಇರಾನ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದೆ, ನ್ಯೂಕ್ಲಿಯರ್ ಪವರ್ ಟೆಸ್ಟ್ ಮಾಡಿದೆ ಅಂತ ಯುರೋಪಿಯನ್ ಕಂಟ್ರಿಗಳು ಮತ್ತು ಅಮೆರಿಕ ಬೆಚ್ಚಿ ಬೀಳ್ತಾಗಿದೆ. ಹಾಗಾದರೆ ಇರಾನ್ ಪರಮಾಣು ಟೆಸ್ಟ್ ಮಾಡ್ತಾ ಅಮೆರಿಕ ಹೇಳ್ತಾ ಇರೋದು ಇಲ್ಲ, ಇದು ಅಣು ಪರೀಕ್ಷೆ ಅಲ್ಲ ಅಂತ ಹೇಳ್ತಾಗಿದೆ. ಯಾಕಂತಂದ್ರೆ ಇರಾನ್ನಲ್ಲಿ ಭೂಕಂಪ ಸಂಭವಿಸಿದೆ, ದಿಢೀರ್ ಭೂಕಂಪ ಸಂಭವಿಸಿದೆ. ಭೂಕಂಪ ಯಾವಾಗ ಆಗತ್ತೆ? ನೈಸರ್ಗಿಕ ವಿಕೋಪವಾದಾಗ ಮಾತ್ರ ಭೂಕಂಪವಾಗತ್ತೆ. ಈ ಟೈಮಲ್ಲಿ ಭೂಕಂಪ ಮತ್ತೊಂದರಲ್ಲಾಗತ್ತೆ, ಯಾವಾಗ ಪರಮಾಣು
ಬಾಂಬ್ ಸ್ಫೋಟ ಮಾಡಿದ್ವೋ ಅಥವಾ ಪರಮಾಣು ಟೆಸ್ಟ್ ಮಾಡಿದಾಗ, ಅಣುಬಾಂಬ್ ಟೆಸ್ಟ್ ಮಾಡಿದಾಗ ಭೂಕಂಪವಾಗತ್ತೆ. ಈಗ ಅಮೆರಿಕ ಇದರ ಬಗ್ಗೆ 5 ಬಲವಾದ ವೈಜ್ಞಾನಿಕ ಸಾಕ್ಷಿಗಳನ್ನು ನೀಡಿದೆ. ಇಲ್ಲ, ಇದು ಅಣುಬಾಂಬ್ ಟೆಸ್ಟ್ ಅಲ್ಲ ಅಂತ ಹೇಳ್ತಾಗಿದೆ. USGS ದತ್ತಾಂಶದ ಪ್ರಕಾರ ಈ ಕಂಪನ ಅಂದ್ರೆ ಭೂಕಂಪನವು ಭೂಮಿಯಿಂದ ಮೇಲ್ಮೈಯಿಂದ ಬರೋಬ್ಬರಿ 10 ಕಿಲೋಮೀಟರ್ ಆಳಕ್ಕೆ ಸಂಭವಿಸಿದೆ. ಜಗತ್ತಿನ ಯಾವುದೇ ದೇಶ ಅಣು ಪರೀಕ್ಷೆಯನ್ನು ನಡೆಸಬೇಕಾದ್ರೆ ಗರಿಷ್ಠ ಅಂತಂದರೆ ಕೇವಲ 1ರಿಂದ 1-2 ಕಿಲೋಮೀಟರ್ ಒಳಗಡೆ ಅಥವಾ ಆಳದೊಳಗಡೆ ಮಾತ್ರ ಸುರಂಗ ಕೊರೆದು ನಡೆಸೋ ಸಾಧ್ಯತೆ ಇರುತ್ತೆ. ಭೂಮಿಯ 10 ಕಿಲೋಮೀಟರ್ ಆಳದಲ್ಲಿ ಡ್ರಿಲ್ ಮಾಡಿ ಅಣುಬಾಂಬ್ ಸ್ಫೋಟಿಸೋದು ಪ್ರಸ್ತುತ ತಂತ್ರಜ್ಞಾನದಲ್ಲಿ ಅಸಾಧ್ಯದ ಮಾತು. ಹೀಗಾಗಿ ಇದು ಇರಾನ್ನಲ್ಲಿ ಆಗಿರುವಂತಹ ಭೂಕಂಪ ಅಣುಬಾಂಬ್ ಟೆಸ್ಟ್ನ ಭೂಕಂಪ ಅಲ್ಲ, ಇದು ಸಾಮಾನ್ಯವಾಗಿರುವಂತಹ ಭೂಕಂಪ ಅಂತ ಮೇಲ್ನೋಟಕ್ಕೆ ಹೇಳ್ತಾಗಿದೆ. ಇನ್ನು ತರಂಗಗಳ ಮಾದರಿ, ಕಂಪನದ ಯಂತ್ರಗಳಲ್ಲಿ ದಾಖಲಾಗಿರುವ ಅಲೆಗಳು ಅಂದರೆ ವೇವ್ಸ್ ಇದಾವಲ್ಲ, ತರಂಗಗಳು ಸುಳ್ಳು ಹೇಳೋದಿಲ್ಲ. ಯಾವುದೇ ಸಹಜವಾದ ನೈಸರ್ಗಿಕ ಭೂಕಂಪವಾದರೆ ಅಲ್ಲಿ P ವೇವ್ ಮತ್ತು S ವೇವ್ ಅನ್ನುವಂತಹ 2 ವೇವ್ಸ್ ಇರುತ್ತೆ. ಆದರೆ ಮಾನವ ನಿರ್ಮಿತ ಅಣು ಸ್ಫೋಟ ಸಂಭವಿಸಿದರೆ ಅದರಲ್ಲಿ P ವೇವ್ ಅಲೆಯು ಮಾತ್ರ ಕಂಡುಬರುತ್ತೆ. ಈ ಗೆರಾಶ್ ಕಂಪನದಲ್ಲಿ P ಮತ್ತು S 2 ಅಂದರೆ ನೈಸರ್ಗಿಕವಾಗಿ ಹೆಂಗೆ ಭೂಕಂಪ ಆಗಿದೆಯಲ್ಲ ಅದೇ ತೆರನಾಗಿ ನ್ಯಾಚುರಲ್ ಆಗಿ ಭೂಕಂಪ ಸಂಭವಿಸಿದೆ ಹೊರತಾಗಿ ಯಾವುದೇ ಮಾನವ ನಿರ್ಮಿತ ಭೂಕಂಪ ಅಲ್ಲ ಅಂತ ಹೇಳ್ತಾಗಿದೆ. ಇನ್ನು ಇರಾನ್ ದಕ್ಷಿಣ ಭಾಗದಲ್ಲಿರುವ ಪ್ರದೇಶ ಏನು ಅರೇಬಿಯನ್ ಮತ್ತು ಯುರೋಪಿಯನ್ ಪ್ಲೇಟ್ಗಳು ಘರ್ಷಣಾ ವಲಯದಲ್ಲೇ ಇದೆ. ಈಗೇನು ಭೂಕಂಪ ಆಗಿದೆಯಲ್ಲ ಇರಾನ್ನಲ್ಲಿ, ಅಲ್ಲಿ ಸಾಮಾನ್ಯವಾಗಿ ಭೂಕಂಪಗಳು ಸಂಭವಿಸ್ತಾ ಇರುತ್ತೆ, ಅಂದರೆ ಸರ್ವೇ ಸಾಮಾನ್ಯ ಅಂತ ಹೇಳ್ತಾ ಇದ್ದಾರೆ. ಕಳೆದ ಬಾರಿ 2024ರಲ್ಲಿ 25ರಲ್ಲಿ 26ರಲ್ಲಿ ಮೊನ್ನೆ ಅಷ್ಟೇ ಅಲ್ಲಿ ಆವಾಗವಾಗ ಭೂಕಂಪ ಸಂಭವಿಸ್ತಾ ಇರುತ್ತೆ. ಇನ್ನು ಈಗ ಅಂದರೆ 4.5, 5, 6 ಹೀಗೆಲ್ಲ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಇದು ನಾರ್ಮಲ್ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ ಈಗ ಅಮೆರಿಕದವರು ಇದೇನು ಇರಾನ್ನವರೇನು ಟೆಸ್ಟ್ ಮಾಡಿಲ್ಲ, ಅಂದರೆ ಅಣುಬಾಂಬ್ ಸ್ಫೋಟದ ಏನು ಪರೀಕ್ಷೆ ಏನು ಮಾಡಿಲ್ಲ ಅಂತ ಹೇಳ್ತಾಗಿದ್ರೆ, ನಟಾನ್ಸ್ ಪರಮಾಣು ಸ್ಥಾವರ ಇದೆಯಲ್ಲ ಈ ಇರಾನ್ ಹತ್ರ ಇರೋವದ್ದು, ಇದ್ರ ಮೇಲೆ ಅಮೆರಿಕ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಒಂದು ಕಡೆ ಗೆರಾಶ್ನಲ್ಲಿ ನಡೆದದ್ದು ನೈಸರ್ಗಿಕ ಭೂಕಂಪವಾದರೆ ಇನ್ನೊಂದು ಕಡೆ ಇರಾನಿನ ಅಸಲಿ ಪರಮಾಣು ತಾಣದ ಮೇಲೆ ಮಾನವ ನಿರ್ಮಿತ ಭೀಕರ ದಾಳಿಯೊಂದು ನಡೆದು ಹೋಗಿದೆ. ಅದೇ ನಟಾನ್ಸ್ ಪರಮಾಣು ಸಂಕೀರ್ಣದ ಮೇಲೆ ದಾಳಿ. ಟೆಹರಾನಿನ ಪರಮಾಣು ಶಕ್ತಿ ವಿಭಾಗದ ಮುಖ್ಯಸ್ಥರಾದ ಮೊಹಮ್ಮದ್ ಇಸ್ಮಾಯಿಲ್ ಈ ವಿಚಾರವನ್ನು ಅಧಿಕೃತವಾಗಿ ದೃಢಪಡಿಸಿದ್ದಾರೆ. ಅವರ ಪ್ರಕಾರ ವಾರಾಂತ್ಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ಪಡೆಗಳು ಜಂಟಿಯಾಗಿ ಇರಾನ್ನ ಅತ್ಯಂತ ಕಾವಲಿನ ಅತಿ ಪ್ರಮುಖವಾದ ನಟಾನ್ಸ್ ಪರಮಾಣು ಸ್ಥಾವರದ ಮೇಲೆ 2 ಬಾರಿ ದಾಳಿಗಳು ನಡೆದಿವೆ. ಭಾನುವಾರ ಮತ್ತು ಸೋಮವಾರ ಉಪಗ್ರಹದ ಚಿತ್ರಗಳನ್ನು ರಿಲೀಸ್ ಮಾಡಿ ಹೇಳಿದ್ದಾರೆ. ನಟಾನ್ಸ್ ಸಂಕೀರ್ಣದ ಒಳಗಡೆ ಆಗಿರುವಂತಹ ಹಾನಿ ಸ್ಫೋಟದ ಗುರುತುಗಳು ಸ್ಪಷ್ಟವಾಗಿ ಉಪಗ್ರಹ ಚಿತ್ರಗಳಲ್ಲಿ ಗೊತ್ತಾಗ್ತಾಗಿದೆ. ಇರಾನ್ ಅಣ್ವಸ್ತ್ರ ತಯಾರಿಸುವುದನ್ನು ಶಾಶ್ವತವಾಗಿ ತಡಿಬೇಕು ಅನ್ನುವುದೊಂದೇ ಉದ್ದೇಶಕ್ಕೋಸ್ಕರ ಅಮೆರಿಕ ಮತ್ತು ಇಸ್ರೇಲ್ ಈ ಸ್ಥಾವರದ ಮೇಲೆ ಅಟ್ಯಾಕ್ ಮಾಡಿವೆ ಅಂತ ಹೇಳಿದೆ. ಇನ್ನು ಓಮನ್ ಡ್ರೋನ್ ದಾಳಿ ಮತ್ತು ಕತಾರ್ ಏರ್ವೇಸ್ ಬಂದ್. ಈ ಯುದ್ಧದ ಬಿಸಿ ಕೇವಲ ಇರಾನ್ ಅಥವಾ ಇಸ್ರೇಲ್ಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಅರಬ್ ಜಗತ್ತು ಈಗ ನಡಗತಾಗಿದೆ. ಮಧ್ಯಪ್ರಾಚ್ಯದ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿರುವ ಒಮಾನ್ ದೇಶಕ್ಕೂ ಈಗ ಈ ಯುದ್ಧದ ಕಿಡಿ ತಟ್ಟಿದೆ. ಒಮಾನ್ನ ಡಮ್ಕ್ ವಾಣಿಜ್ಯ ಬಂದರಿನಲ್ಲಿರುವ ಬೃಹತ್ ಇಂಧನ ಟ್ಯಾಂಕ್ ಮೇಲೆ ರಹಸ್ಯವಾಗಿ ಡ್ರೋನ್ ದಾಳಿಯಾಗಿದೆ. ಒಮಾನ್ ಸುದ್ದಿ ಸಂಸ್ಥೆ ಪ್ರಕಾರ ಈ ದಾಳಿಯಿಂದ ಇಂಧನ ಟ್ಯಾಂಕ್ ಹಾನಿಗೊಳಗಾಗಿದ್ರೂ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಅದಕ್ಕೂ ಮುನ್ನ ನಡೆದಂತಹ ಮತ್ತೊಂದು ಡ್ರೋನ್ ದಾಳಿಯಲ್ಲಿ ವಲಸಿಗರ ಕಾರ್ಮಿಕರೊಬ್ಬರು ಗಾಯಗೊಂಡಿದ್ದಾರೆ. ಈ ದಾಳಿಯ ಹಿಂದೆ ಯಾರಿದ್ದಾರೆ ಎನ್ನುವುದು ಇನ್ನೂ ಕೂಡ ನಿಗೂಢವಾಗಿದೆ. ಈ ಎಲ್ಲ ಆತಂಕಕಾರಿ ಬೆಳವಣಿಗೆಗಳ ನಡುವೆ ಜಗತ್ತಿನ ಅತಿದೊಡ್ಡ ವಿಮಾನಯಾನ ಸಂಸ್ಥೆಗಳಲ್ಲಿ ಒಂದಾಗಿರುವ ಕತಾರ್ ಏರ್ವೇಸ್ ಒಂದು ಬಹುದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಕ್ಷಿಪಣಿಗಳ ಹಾರಾಟ ಹೆಚ್ಚಾಗ್ತಾ ಇರುವುದರಿಂದ ಕತಾರ್ ದೇಶವು ತನ್ನ ವಾಯು ಪ್ರದೇಶವನ್ನು ಮುಚ್ಚಾಕಿದೆ. ಇದರಿಂದ ಕತಾರ್ ಏರ್ಲೈನ್ಸ್ ತನ್ನ ವಿಮಾನಗಳ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ. ಯಾವಾಗ ವಾಯು ಪ್ರದೇಶ ಸುರಕ್ಷಿತವಾಗಿ ತೆರೆಯಲ್ಪಡುತ್ತೋ ಆಗ ಮಾತ್ರ ನಮ್ಮ ಹಾರಾಟ ಪುನರಾರಂಭಿಸ್ತೇವೆ ಅಂತ ಕತಾರ್ ಏರ್ವೇಸ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಮಧ್ಯಪ್ರಾಚ್ಯದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕೈಮೀರುತ್ತಾಗಿದೆ. ಇರಾನ್ನ ನಟಾನ್ಸ್ ಪರಮಾಣು ಸ್ಥಾವರದ ಮೇಲಿನ ದಾಳಿ, ಒಮನ್ ಬಂದರಿನ ಮೇಲಿನ ಡ್ರೋನ್ ಅಟ್ಯಾಕ್ ಮತ್ತು ವಾಯು ಮಾರ್ಗಗಳ ದಿಗ್ಬಂಧನ ಇವೆಲ್ಲವೂ ಈ ಯುದ್ಧ ಮತ್ತಷ್ಟು ಭೀಕರತೆಯಾಗಲಿದೆ ಅನ್ನುವಂತಹ ಮುನ್ಸೂಚನೆಯನ್ನು ಕೊಡ್ತಾಗಿದೆ. ಆದರೆ ಈ ಯುದ್ಧದ ಕಾವಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ಈ ಸುದ್ದಿ ಸತ್ಯವಲ್ಲ. ಗೆರಾಶ್ನಲ್ಲಿ ಆದಂತಹ ಭೂಕಂಪ ಅಣುಬಾಂಬ್ ಸ್ಫೋಟ ಅಂತ ಬಿಂಬಿಸ್ತಾ ಇದ್ದದ್ದು ಇದು ಸುಳ್ಳು ಅಂತ ಈಗ ಅಮೆರಿಕಾನೇ ಹೇಳ್ತಾಗಿದೆ. ಆದರೆ ವೀಕ್ಷಕರೇ, ಸಪೋಸ್ ಏನಾದರೂ ಈ ಮೂವರು ಸೇರಿಕೊಂಡು
ಈ ಅಣುಬಾಂಬ್ ಸ್ಫೋಟ ಮಾಡಿಬಿಟ್ರೆ ಏನಾಗಬೇಡ. ನಾವು ಮೊದಲೇ ಹೇಳ್ದಂಗೆ ಇದು ಅತಿ ಡೇಂಜರಸ್. ನಿಮಗೇನನ್ಸುತ್ತೆ? ಈ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬಾರ್ದು ಅಂತ ಹೇಳ್ತೀವಲ್ಲ, ಸಪೋಸ್ ಏನಾದರೂ ಅಣುಬಾಂಬ್ ಸ್ಫೋಟವಾದರೆ ಇಡೀ ವಿಶ್ವದ ಭೂಪಟವೇ ಬದಲಾಗುತ್ತೆ. ನಿಮಗೇನನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.